ನದಿಗಳ ಚಂದಿರದಲ್ಲಿ ಹಾಲಿನಲ್ಲಿ ಸಂತರಿಸದೆ ಈ ನಮ್ಮ ಸಂಸಾರ ಹೇಗೆ ನಗನಗ್ತಾ ಇರಲಿ ಅಂತ ಹೇಳಿಕೊಳ್ಳಿ. ನಮ್ಮ ಮನೆಯಲ್ಲಿ ನಿನಗೂ ಮಿರುಗೋತೆ ಇದ್ರುವೆ ಹೆಣದೆ ಕಲಹಿ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ನಿನಗೂ ಮಿರುಗೋತೆ ಇದ್ರುವೆ ಹೆಣದೆ ಕಲಹಿ ಪ್ರೀತಿ ಕರಗಲು ಸಾಧ್ಯವೇ ಯಜ್ಞೇನಿನ ಸವಿಗೂಡಿದು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ನಿನಗೂ ಮಿರುಗೋತೆ ಇದ್ರುವೆ ಹೆಣದೆ ಕಲಹಿ ಪ್ರೀತಿ ಕರಗಲು ಕಣ್ಣಿನ ಸಹನರು ತಾಯಿಯಾದರು ನೋಡಿ ಶಿಲುಬೆಯದೇ ಏರಿದರು ನಗುವಿನ ಬಲುವೆ ತಿಳಿದೆ ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ ಈ ಗಂಗಳೇ ಕೊಡಿಯಾಗಲಿ ಕಣ್ಣಿನ ಹಣಿಯಲ್ಲೇ ಹೃದಯಕ್ಕೆ ಹೂವಲೇ ನಮ್ಮ ಮನೆಯಲ್ಲಿ ಇಲ್ಲಿ ಮಗ್ಗು ಹರಡಿದರೆ ಸಾವಿರ ಭಾರವಿ ಕಣ್ಣೆರಡು ಇರಬಹುದು ನೋಟಗಳಲ್ಲಿ ಹಲ್ಲವೇ ರೂಪಗಳು ಎರಡು ಹೃದಯದಲ್ಲಿ ಹಲ್ಲವೇ ಈ ಜೀವನ ಸಂಜೀವಿನಿ ಅನ್ನದಾತೆಯ ಹೀಗೆ ರೋಚುವಾಚುವ ಗಂಗಾ ಹೊಟ್ಟೆ ಹಸಿತದೆ ಊಟಕ್ಕೆ ಏನಾದ್ರು ರೆಡಿ ಮಾಡಿದೆಯಾ? ಓ ಸಿಹಿಯಾದ ಅಡಿಗೆ ಮಾಡಿದೀನಿ, ಬನ್ನಿ ಊಟ ಮಾಡೋರಂತೆ. ಹಾ ಹೌದು ಗಂಗಾ, ನಾನು ಹೊಲಕ್ಕೆ ಹೋಗಬೇಕು, ಬೇಗನೆ ಊಟಕ್ಕೆ ರೆಡಿ ಮಾಡುವ. ಅರ್ಜುನ, ನೀನು ಇವತ್ತು ಹೊಲಕ್ಕೆ ಹೋಗೋದು ಬೇಡಪ್ಪ, ನಾನು ಬೆಳಿಗ್ಗೆ ಹೋಗಿ ಬಂದಿದ್ದೇನೆ. ಯಾಕಣ್ಣ, ಕೈ ಕೆಸರಾದರೆ ಬಾಯಿ ಮೊಸರನ್ನ ಹಿರಿಯರ ಮಣ್ಣೆಯಂತೆ ಹಗಲು ರಾತ್ರಿ ಎನ್ನದ ಭೂತಾಯಿಯ ಒಡಲಲ್ಲಿ ದುಡಿಯುವುದು ಮಣ್ಣಿನ ಮಕ್ಕಳಾದ ನಮ್ಮ ಆದ್ಯ ಹಾಗೂ ಕರ್ತವ್ಯ ಅಲ್ಲವೇ? ಅದಕ್ಕೆ ಭೂತಾಯ ಹೇಳಿಲ್ಲವೇ ಅಣ್ಣ? ಹೇ ರೈತ, ನೀನು ಇಡೀ ಕಾಳು ಬಿತ್ತಿದರೆ ನಾನು ಪಡಿಕಾಳು ಕೊಡುತ್ತೇನಂತ. ಹಾಗಲ್ಲ ಅರ್ಜುನ, ಅದು ಅಂತ ವಿಷಯ ಏನಿಲ್ಲ ಬಿಡು. ಯಾಕಣ್ಣ, 25 ವರ್ಷಗಳ ಕಾಲ ನಾನು ಈ ನಿನ್ನ ಮಡಿಲಲ್ಲಿ ಆಡಿ ಬೆಳೆದಿದ್ದೇನೆ ಎನ್ನುವುದನ್ನು ಮಾತ್ರ ಮರೆಯಬೇಡಣ್ಣ. ಯಾಕಂದ್ರೆ ಎಂದೂ ಇಲ್ಲದ ನನ್ನ ಅಣ್ಣನ ಬಾಯಿಂದ ಎಂದೇಕೋ ಅಂಜಿಕೆಯ ಮಾತುಗಳು ಬರ್ತೇವೆ. ಹೇಳೋಣ, ಏನಾಯ್ತು ಅಂತ ಯಾಕೆ ವಿಚಾರ ಮಾಡ್ತಿರುವೆ? ಶಂಕರ, ನೀನಾದರೂ ಹೇಳಪ್ಪ, ಈ ನಿನ್ನ ಅಣ್ಣನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಬೇಡಪ್ಪ, ಪರೀಕ್ಷಿಸಬೇಡ. ಅಣ್ಣ, ಅದು ಆ ಸಾಹುಕಾರ ನೀನೇ ಹೇಳಿಬಿಡೋಣ. ಅದೇನಿಲ್ಲಪ್ಪ ಅರ್ಜುನ, ನಮ್ಮೂರಿನ ಜಯರಾಜ ಸಾಹುಕಾರ ಅವರು 300 ಎಕರೆ ಹೊಲದಲ್ಲಿ ಫ್ಯಾಕ್ಟರಿ ಕಳಿಸುತ್ತಿದ್ದಾರೆ. ಆದರೆ ಆ 300 ಎಕರೆ ಹೊಲಕ್ಕೆ ದಾರಿನೇ ಇಲ್ಲ. ಅದಕ್ಕೆ ನಿಮ್ಮ ಜಮೀನನ್ನು ಮಾರಲಿಕ್ಕೆ ಕೊಡಿ, ದುಪ್ಪಟ್ಟು ದುಡ್ಡು ಕೊಡ್ತೇನೆ ಎಂದು ಹೇಳಿದ. ಆದರೆ ನಾನು ಅದಕ್ಕೆ ಒಪ್ಪಿರಲಿಲ್ಲ.
ಇವತ್ತು ದುಟಾವತನದಿಂದ ಹಾಳುಗಳ ಮುಖಾಂತರ ನಮ್ಮ ಹೊಲಕ್ಕೆ ಬೇಲಿ ಹಾಸಲು ಮುಂದಾಗಿದ್ದ. ಅದನ್ನು ನಾನು ಇವತ್ತು ತಡೆದು ಬಂದಿದ್ದೀನಪ್ಪ. ಅಣ್ಣ, ಹಗಲು ರಾತ್ರಿ ಎನ್ನದ ಭೂತಾಯಿಯ ಒಡಲಲ್ಲಿ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವ ಈ ರೈತರ ಒಡಲನ್ನ ಕೇಳಿದನ ಅವನಿಗೆ ಹೇಳಬೇಕಿತ್ತು ಅಣ್ಣ. ಹೆಣ್ಣಿನ ಆಸೆಗಾಗಿ, ಅಧಿಕಾರದ ಮೋಹಕ್ಕಾಗಿ ಅನ್ನ ಕೊಡುವ ಪವಿತ್ರ ಭೂತಾಯಿಯನ್ನು ಮಾರುವ ನೀತ ನನ್ನ ಮಕ್ಕಳು ನಾವಲ್ಲ ಅಂತ ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ರಂಟೆಯನ್ನೇ ತನ್ನ ಆಯುಧವನ್ನಾಗಿ ಮಾಡಿಕೊಂಡು ಬದುಕುತ್ತಿದ್ದ ಅಂತ ಹೇಳುತ್ತೆ ಇತಿಹಾಸ. ಅಂತ ಇತಿಹಾಸದಲ್ಲಿ ಬದುಕುತ್ತಿರುವ ನಾವು ಅನ್ನ ಕೊಡುವ ಪವಿತ್ರ ಭೂತಾಯಿಯನ್ನೇ ಮಾರುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಅದೆಂದಿಗೂ ಸಾಧ್ಯವೇ ಇಲ್ಲ. ನಿಜನಪ್ಪ ನಿನ್ನ ಮಾತು. ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತದೆ ಎಂದು ಸರ್ಕಾರ ಸೌಲಭ್ಯಗಳನ್ನು ಪಡೆಯೋದಕ್ಕೋಸ್ಕರ ನೆಪ ಮಾತ್ರ ಕೃಷಿ ಮಾಡುತ್ತಿದ್ದಾರೆ. ದುಡ್ಡಿದ್ದವರಂದಾಗ ನಮ್ಮ ಕಾಣುವ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಇವನೇ ಬಲ್ಲ. ಅಷ್ಟೇ ಕಣ್ಣ, ಅಡಿವೆಲಿಗೆ ಹೊಲ ಇಲ್ಲದಿದ್ದರು ಹೆಗಲ ಮೇಲೆ ಹಸಿರು ಶಾಲಾಕಿ ಮೇರೆದಾಡುವ ಸೌಖ್ಯ ರೈತರು ಹುಟ್ಟಿಕೊಂಡಿರುವಾಗ ನಿಜವಾದ ರೈತನಿಗೆ ಬೆಲೆ ಇಲ್ಲವಂತಾಗಿದೆ ಅಣ್ಣ ಈ ಒಡೆದು ಆಳುವ ಸರ್ಕಾರದ ನೀತಿಯಲ್ಲಿ. ಅಣ್ಣ, ರೈತ ತಾಳ್ಮೆಯಿಂದ ಇದ್ದರೆ ತಾನು ಬೆಳೆಸಿದ ಬೆಳೆ ಅಡಿವೆಯಲ್ಲಿ ಗೇಣು ಹೊಲ ಇಲ್ಲದಿದ್ದರು ಹೆಗಲ ಮೇಲೆ ಹಸಿರು ಶಾಲಾಕಿ ಮೆರೆದಾಡುವ ಸೋಕಿ ರೈತರು ಹುಟ್ಟಿಕೊಂಡಿರುವಾಗ